ಕರ್ನಾಟಕ ಆಳ್ವಿಕೆಯಿಂದ ತಿರ್ಹುಟ್ ರಾಜ್ಯದ ಸುವರ್ಣಯುಗ ಶುರುವಾಯಿತು ಅಂತ ಆ ಶಾಸನದಲ್ಲಿ ಬರೆದಿತ್ತು. ಸದ್ಯಕ್ಕೆ ಆ ಶಾಸನ ಬಾರಾ ಜಿಲ್ಲೆಯ ಪೊಲೀಸ್ ಕಚೇರಿಯಲ್ಲಿದೆ. ಆ ಶಾಸನದ ಜೊತೆಗೆ ಇನ್ನೂ ಹಲವಾರು ಶಾಸನಗಳು ಸಿಕ್ಕಿವೆ. ಇಲ್ಲಿ ನಾಣ್ಯದೇವನನ್ನು ಕರ್ನಾಟಕ ಕುಲಭೂಷಣ ಅಂತ ಕರೆದಿದ್ದಾರೆ. ಇದರ ಅರ್ಥ ನಾಣ್ಯದೇವನಿಗೆ ಈ ಬಿರುದನ್ನು ನೀಡಲಾಗಿತ್ತು, ಹಾಗೇನೇ ಈ ಮನೆತನಕ್ಕೆ ತಾವು ಕರ್ನಾಟಕ ಮೂಲದವರು ಅನ್ನೋ ಹೆಮ್ಮೆ ಇತ್ತು. ನೇಪಾಳ ಮಂಡಲದಲ್ಲಿ ಮಲ್ಲ ವಂಶದ ಸ್ಥಾಪನೆಯಾಗುತ್ತೆ. ವಿಶೇಷ ಏನಂದರೆ ಮಲ್ಲರಾಜರು ಕೂಡ ತಮ್ಮನ್ನು ಕರ್ನಾಟಕ ಕುಲಭೂಷಣ ಅನ್ನೋ ಬಿರುದಿನಿಂದಲೇ ಕರೆದುಕೊಳ್ತಾ ಇದ್ರು. ಇನ್ನು ಮಿಥಿಲೆ ಮತ್ತು ನೇಪಾಳವನ್ನು ಕನ್ನಡಿಗರೇ ಆಡಳಿತ ಮಾಡಿದರು ಅನ್ನೋದಕ್ಕೆ ಯಾವ ಸಾಕ್ಷಿಗಳಿದೆ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಒಂದು ಗೊಂದಲ ಇರುತ್ತೆ. ಯಾಕಂದರೆ ತಮ್ಮನ್ನು ತಾವು ಕರ್ನಾಟಕರು ಅಂತ ಕರ್ಕೊಂಡ್ರೆ ಅಥವಾ ತಮ್ಮನ್ನು ತಾವು ಕನ್ನಡಿಗರು ಅಂತ ಕರ್ಕೊಂಡ್ರೆ ಮಾತ್ರ ಅವರನ್ನು ನಾವು ಕರ್ನಾಟಕದಿಂದ ಬಂದು ಈ ಪ್ರಾಂತ್ಯವನ್ನು ಆಡಳಿತ ಮಾಡಿದರು ಅಂತ ಹೇಳ್ಬೋದು. ಹಾಗಾಗಿ ನಮಗಿರುವಂತಹ ಈ ಒಂದು ಸಂಶಯ ಏನಿದೆ ಅದನ್ನು ಅವರೇ ಬಗೆಹರಿಸ್ತಾರೆ. ಸರ್, ಇವತ್ತಿನವರೆಗೂ ನಾಣ್ಯದೇವ ಮತ್ತು ಇತರ ಅರಸರು ತಮ್ಮ ಮೂಲ ಕರ್ನಾಟಕವೆಂದು ಹೇಳಿದ್ದ ಎಷ್ಟು ಶಾಸನಗಳು ಸಿಕ್ಕಿವೆ? ಈ ಪ್ರಶ್ನೆ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದ. ನಮಗೆ ಮೊದಲ ಶಾಸನ ಸಿಕ್ಕಿದ್ದು ತಿರ್ಹುಟ್ನ ಅರಮನೆಯಲ್ಲಿ. ಅಲ್ಲಿ ಕೆಲವು ವರ್ಷಗಳ ಹಿಂದೆ ಶಾಸನದ ಒಂದು ಭಾಗ ಸಿಕ್ಕಿತ್ತು. ಕರ್ನಾಟಕ ಆಳ್ವಿಕೆಯಿಂದ ತಿರ್ಹುಟ್ ರಾಜ್ಯದ ಸುವರ್ಣಯುಗ ಶುರುವಾಯಿತು ಅಂತ ಆ ಶಾಸನದಲ್ಲಿ ಬರೆದಿತ್ತು. ಸದ್ಯಕ್ಕೆ ಆ ಶಾಸನ ಬಾರಾ ಜಿಲ್ಲೆಯ ಪೊಲೀಸ್ ಕಚೇರಿಯಲ್ಲಿದೆ. ಆ ಶಾಸನದ ಜೊತೆಗೆ ಇನ್ನೂ ಹಲವಾರು ಶಾಸನಗಳು ಸಿಕ್ಕಿವೆ. ಉದಾಹರಣೆಗೆ ಸಿಮ್ನಾನ್ಗಢದಿಂದ ಸ್ವಲ್ಪ ದೂರದಲ್ಲೇ ಆಂಧ್ರತರ್ಹಿ ಅನ್ನೋ ಒಂದು ಸ್ಥಳ ಇದೆ. ಆದರೆ ಇವತ್ತು ಅದು ಭಾರತದ ಬಿಹಾರ ರಾಜ್ಯದಲ್ಲಿದೆ. ನಮಗೆ ಅಲ್ಲಿ ಸಿಕ್ಕಂಥ ಶಾಸನದಲ್ಲಿ ಕರ್ನಾಟಕ ವಂಶದ ಹೆಸರನ್ನು ಸ್ಪಷ್ಟವಾಗಿ ಬರೆದಿರೋದು ಕಾಣುತ್ತೆ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ನಿಮಗೆ ಇನ್ನೂ ಅಚ್ಚರಿಯಾದ ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದೇ ಆ ಆಂಧ್ರತರ್ಹಿ ಅನ್ನೋ ಸ್ಥಳದಲ್ಲಿ ಸಿಕ್ಕ ವಿಷ್ಣುಮೂರ್ತಿ ಶಾಸನದ ಚಿತ್ರ. ಈ ಶಾಸನದ ಮಹತ್ವ ಏನಂದರೆ ಇಲ್ಲಿ ನಾಣ್ಯದೇವನನ್ನು ಕರ್ನಾಟಕ ಕುಲಭೂಷಣ ಅಂತ ಕರೆದಿದ್ದಾರೆ. ಇದರ ಅರ್ಥ ನಾಣ್ಯದೇವನಿಗೆ ಈ ಬಿರುದನ್ನು ನೀಡಲಾಗಿತ್ತು, ಹಾಗೇನೇ ಈ ಮನೆತನಕ್ಕೆ ತಾವು ಕರ್ನಾಟಕ ಮೂಲದವರು ಅನ್ನೋ ಹೆಮ್ಮೆ ಇತ್ತು. ಹಾಗೆ ಮುಂದುವರೆದು ಕರ್ನಾಟಕ ಕುಲಭೂಷಣ ಸಾಮಂತಾಧಿಪತಿ ನಾಣ್ಯದೇವ ಅಂತ ಬರೆದಿರೋದ್ರಿಂದ ಈ ಸ್ಥಳವನ್ನು ಕರ್ನಾಟಕ ಮನೆತನ ಅನ್ನೋ ಒಂದು ಶಕ್ತಿ ಬಹಳಷ್ಟು ಕಾಲ ಆಳಿತ್ತು. ಮತ್ತು ಮೈಥಿಲಿ ಜನಾಂಗವನ್ನು ಉತ್ತುಂಗಕ್ಕೆ ತಗೊಂಡು ಹೋಗೋಕೆ ನಾಣ್ಯದೇವ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಇದೇ ಥರ ಮತ್ತೊಂದು ಶಾಸನದ ಬಗ್ಗೆ ನಾಣ್ಯದೇವನ ಮಂತ್ರಿ ಶ್ರೀಧರದಾಸ ಬರೆದಿರೋ ಒಂದು ಪುಸ್ತಕದಲ್ಲಿ ಮಾಹಿತಿ ಇದೆ. ಆ ಪುಸ್ತಕದಲ್ಲಿ ಕೂಡ ತುಂಬ ಸ್ಪಷ್ಟವಾಗಿ ಕರ್ನಾಟಕ ಮನೆತನದ ಬಗ್ಗೆ ನಮಗೆ ಸಾಕಷ್ಟು ವಿಷಯ ಸಿಗುತ್ತೆ. ಇಲ್ಲಿ ನೋಡಿ ಆ ಶಾಸನ. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಕನ್ನಡ ಬಳಸಿದ್ದಾರೆ. ಶಾಸನದ ಒಂದಿಷ್ಟು ಕಡೆ ಕನ್ನಡ ಲಿಪಿ ಇದ್ದರೆ ಮತ್ತೊಂದಿಷ್ಟು ಕಡೆ ದೇವನಾಗರಿ ಲಿಪಿ ಇದೆ. ಹೀಗೆ ನೇಪಾಳವನ್ನು ಆಳ್ತಾ ಕರ್ನಾಟಕ ರಾಜಮನೆತನ ಪತನವಾದ ಮೇಲೆ ರಾಜ್ಯವನ್ನು ಮುನ್ನಡೆಸೋಕೆ ಯಾವುದೇ ರಾಜಕೀಯ ಶಕ್ತಿ ಇಲ್ಲದಂಥ ಸಂದರ್ಭದಲ್ಲಿ ನೇಪಾಳ ಮಂಡಲದಲ್ಲಿ ಮಲ್ಲ ವಂಶದ ಸ್ಥಾಪನೆಯಾಗುತ್ತೆ. ವಿಶೇಷ ಏನಂದರೆ ಮಲ್ಲರಾಜರು ಕೂಡ ತಮ್ಮನ್ನು ಕರ್ನಾಟಕ ಕುಲಭೂಷಣ ಅನ್ನೋ ಬಿರುದಿನಿಂದಲೇ ಕರೆದುಕೊಳ್ತಾ ಇದ್ದರು. 7ನೇ ತಲೆಮಾರಿನವನಾದ ರಾಜ ಹರಿಸಿಂಗನ ಆಡಳಿತ ಇಲ್ಲಿ ಕೊನೆಯಾದ ನಂತರ ಅವನ ಆಡಳಿತ ಬಕ್ತಾಪುರದಲ್ಲಿ ಮುಂದುವರಿಯುತ್ತೆ. ಮಧ್ಯಯುಗದಲ್ಲಿ ಬಕ್ತಾಪುರವನ್ನು ಬಾದ್ಗಾವ್ ಅಂತ ಕರೀತಾ ಇರ್ತಾರೆ. ಮತ್ತು ಅಲ್ಲಿ ಸಾಕಷ್ಟು ಶಾಸನಗಳು ನಮಗೆ ಸಿಗುತ್ತೆ. ಅದೇ ಸಮಯದಲ್ಲಿ ಕೆಲವು ಕಾರಣಗಳಿಂದ ರಾಜ ಹರಿಸಿಂಗನ ಹೆಂಡತಿ ದೇವಲದೇವಿಯವರ ಕೈಗೆ ಅಧಿಕಾರ ಹೋಗುತ್ತೆ. ಅದಾದ ನಂತರ ಜಯಸ್ಥಿತಿ ಮಲ್ಲ ಅಲ್ಲಿನ ರಾಜ ಆಗ್ತಾರೆ. ಜಯಸ್ಥಿತಿ ಮಲ್ಲ ಹೇಗೆ ರಾಜ ಆದ, ದೇವಲದೇವಿ ಕೈಗೆ ಅಧಿಕಾರ ಹೇಗೆ ಹೋಯಿತು, ಇದೆಲ್ಲ ದೊಡ್ಡ ಕತೆ. ಹಾಗಾಗಿ ಅದೆಲ್ಲ ನಾನೀಗ ಹೇಳೋಕ್ಕೆ ಹೋಗಲ್ಲ. ಆದರೆ ಮಲ್ಲವಂಶದ ರಾಜರು ಹೇಗೆ ತಮ್ಮನ್ನು ತಾವು ಕರ್ನಾಟಕ ಕುಲಭೂಷಣ ಅಂತ ಕರ್ಕೊಳ್ತಾ ಇದ್ರು ಅನ್ನೋ ಬಗ್ಗೆ ಹೇಳ್ತೀನಿ ನೋಡಿ. ಮೊದಲನೇ ಪುಸ್ತಕದಲ್ಲಿ ಬಾದ್ಗಾವ್ ಅನ್ನೋ ಪ್ರದೇಶದಲ್ಲಿ ಸಿಕ್ಕಿರೋ ಒಂದು ದಾಖಲೆ ಇದೆ. ಅದರಲ್ಲಿ ಹೇಳಿರೋ ಹಾಗೆ ಬಾದ್ಗಾವ್ ಊರಿನಲ್ಲಿ ಜಲದ್ರೋಣಿ ಅನ್ನೋ ಒಂದು ಚೌಕ ಇದೆ. ಆ ಚೌಕದಲ್ಲಿ ನಾಣ್ಯದೇವನಿಂದ ಜಯಸ್ಥಿತಿ ಮಲ್ಲನವರಿಗೆ ಆಳಿದ ಎಲ್ಲ ರಾಜರುಗಳ ಹೆಸರುಗಳನ್ನು ಮತ್ತು ಚಿತ್ರಗಳನ್ನು ವಂಶಾವಳಿಯ ಥರ ಕ್ರಮವಾಗಿ ಬರೆಯಲಾಗಿದೆ.
ಇದರಿಂದ ಮಲ್ಲರಾಜರು ಕೂಡ ಕರ್ನಾಟ ವಂಶದವರೇ ಆಗಿದ್ದರು ಮತ್ತು ತಾವು ಕರ್ನಾಟರು ಅಂತ ಹೇಳಿಕೊಳ್ಳೋಕೆ ಅವರಿಗೆ ತುಂಬ ಹೆಮ್ಮೆ ಇತ್ತು. ನಾವು ಇವತ್ತಿನ ಕಾಲಘಟ್ಟದಲ್ಲಿ ನೋಡಿದ್ರೆ ಇದೇ ಕರ್ನಾಟ ವಂಶದವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ತಾವು ಕರ್ನಾಟ ವಂಶದವರು ಅಂತ ಹೇಳಿಕೊಳ್ಳೋಕೆ ಏನೋ ಒಂಥರ ಹಿಂಜರಿಕೆ. ಆದರೆ ಭಕ್ತಾಪುರದ ಮಲ್ಲರಾಜರು ಆಳುತ್ತಿದ್ದ ಸಮಯದಲ್ಲಿ ತಾವು ಕರ್ನಾಟ ಕುಲಭೂಷಣ ಅಂತ ಹೇಳಿಕೊಳ್ಳೋಕೆ ತುಂಬ ಹೆಮ್ಮೆ ಇತ್ತು. ಇದೇ ಪುಸ್ತಕದಲ್ಲಿ ಭಕ್ತಾಪುರದ ಆಸ್ಥಾನ ಅಷ್ಟೇ ಅಲ್ಲದೆ ಭಕ್ತಾಪುರದ ಅನಂತಲಿಂಗೇಶ್ವರ ಮಹಾದೇವ ದೇವಸ್ಥಾನದ ಬಗ್ಗೆನೂ ಬರೆದಿದ್ದಾರೆ. ಅದರಲ್ಲಿ ದೇವಲದೇವಿ ಬಗ್ಗೆ ಹೇಳೋ ಒಂದು ಶಾಸನದಲ್ಲಿ ಶ್ರೀ ಶ್ರೀ ರಾಜಾದಿರಾಜ ಪರಮೇಶ್ವರ ಪರಮಭಟ್ಟಾರಕ ಪರಂಬಾರಕ ರಾಜವಿಭತಿ ಶ್ರೀ ದೇವದಿವ್ಯ ವಿಜಯರಾಜ್ಯ ಕರ್ನಾಟಕುಲ ಅಂತ ಬರೆದಿದ್ದಾರೆ. ಮಧ್ಯಯುಗದ ಆರಂಭದಲ್ಲಿ ಭಕ್ತಾಪುರ ರಾಜ್ಯದ ಹತ್ತಿರ ಮತ್ತೊಂದು ರಾಜ್ಯ ಇತ್ತು. ಅದನ್ನು ನಾವು ಇವತ್ತು ಲಲಿತ್ ಪಠಾಣ್ ರಾಜ್ಯ ಅಂತ ಕರಿತೀವಿ. ಆ ರಾಜ್ಯದಲ್ಲಿ ಸಿದ್ಧಿನರಸಿಂಹ ಮಲ್ಲ ಅಂತ ಒಬ್ಬ ರಾಜ ಇದ್ದ. ಪಠಾಣ್ ರಾಜ್ಯದಲ್ಲಿ ವಿಶ್ವೇಶ್ವರ ದೇವಾಲಯ ಇದೆ. ನಿಮಗೊಂದು ವಿಷಯ ತಿಳಿದಿರಲಿ, ನೇಪಾಳದಲ್ಲಿ ಲಲಿತಪುರ, ಭಕ್ತಾಪುರ ಮತ್ತು ಕಠ್ಮಂಡು 3 ಕಡೆ 3 ವಿಶ್ವೇಶ್ವರ ದೇವಾಲಯ ಇವೆ. ಪಠಾಣ್ ರಾಜ್ಯದ ಲಲಿತಪುರದ ಮಂಗಲ್ ಬಜಾರಿನ ವಿಶ್ವೇಶ್ವರ ಮಹಾದೇವ ದೇವಾಲಯದಲ್ಲಿ ಸಿದ್ಧಿನರಸಿಂಹ ಮಲ್ಲನ ಶಾಸನ ಇದೆ. ಅದರಲ್ಲಿ ಅವನು ತನ್ನನ್ನು ಮಿಥೇಲಿಯ ರಾಜ ಅಂತ ಕರೆದುಕೊಳ್ಳೋ ಜೊತೆಯಲ್ಲೇ ಕರ್ನಾಟ ಕುಲಭೂಷಣ ಅಂತಾನೂ ಕರ್ಕೊಂಡಿದ್ದಾನೆ. ಅದೇ ಶಾಸನದಲ್ಲಿ ರಾಜ ಹರಿಸಿಂಗ್ ದೇವ ತನ್ನ ಪೂರ್ವಜ ಅಂತ ಸಿದ್ಧಿನರಸಿಂಹ ಮಲ್ಲ ತಿಳಿಸಿದ್ದಾನೆ. ಇದರಿಂದ ನಮಗೆ ಒಂದು ಸ್ಪಷ್ಟ ಆಗೋದೇನೆಂದರೆ ಪಠಾಣ್ ರಾಜ್ಯದ ಮಲ್ಲರಾಜರು ಕೂಡ ತಮ್ಮನ್ನು ಹರಿಸಿಂಗ್ ದೇವನ ವಂಶದವರು ಅಂತ ಕರ್ಕೊಳ್ತಾ ಇದ್ರು. ಅಂದರೆ ಇದರ ಅರ್ಥ ಅವರೆಲ್ಲ ಕರ್ನಾಟ ವಂಶದವರೇ ಆಗಿದ್ದರು. ಈ ಮಾಹಿತಿಯನ್ನು ಸ್ಪಷ್ಟವಾಗಿ ಶಾಸನದಲ್ಲಿ ನಾವು ಕಾಣಬಹುದು. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಇದೇ ಥರ ನೇಪಾಳ ಮಂಡಲದ 3ನೇ ರಾಜ್ಯ ಆಗಿರೋ ಕಾಂತಿಪುರದ ಡೋಕಾ ರಾಜ್ಯದಲ್ಲಿ ಹನುಮಾನ್ ಡೋಕಾ ಆಸ್ಥಾನ ಅಂತ ಇದೆ. ಆ ಹನುಮಾನ್ ಡೋಕಾ ಆಸ್ಥಾನದ ಒಂದು ದೇವಸ್ಥಾನದಲ್ಲಿ ರಾಜ ಪ್ರತಾಪ ಮಲ್ಲನ ವಂಶದ ಎಲ್ಲ ರಾಜರ ಹೆಸರುಗಳನ್ನು ಬರೆದಿದ್ದಾರೆ. ಮತ್ತು ಆ ವಂಶಾವಳಿಯನ್ನು ನಾವು ಇವತ್ತು ಕೂಡ ಕಾಣಬಹುದು. ರಾಜ ನಾಣ್ಯದೇವ, ಗಂಗದೇವ, ನರಸಿಂಹದೇವ, ರಾಮ್ ಸಿಂಗ್ ದೇವ, ಗೋಪಾಲ್ ಸಿಂಗ್ ದೇವ ಮತ್ತು ಹರಿಸಿಂಗ್ ದೇವ ಹೀಗೆ ಎಲ್ಲರ ಹೆಸರನ್ನು ಸ್ಪಷ್ಟವಾಗಿ ಗುರುತಿಸಲಾಗಿದೆ. ಕರ್ನಾಟ ಕುಲಭೂಷಣ ಅನ್ನೋ ಗುರುತು ಇಡೀ ನೇಪಾಳ ಮಂಡಲ, ನೇಪಾಳದ ಕಣಿವೆ ಮತ್ತು ತಿರ್ಹುಟ್ ರಾಜ್ಯದ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅನ್ನೋದು ನಮಗೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಡೀ ಪ್ರಪಂಚದಲ್ಲಿ ಅರಾಜಕತೆ ಉಂಟಾದಾಗ ಈ ಜಾಗದಲ್ಲಿ ಅವರು ಹೇಗೆ ಬೇಡಿ ಬಂದವರಿಗೆ ನೀರು ನೆರಳು ಕೊಟ್ಟು ಸಹಾಯ ಮಾಡ್ತಿದ್ರು ಅನ್ನೋ ಸಾಕಷ್ಟು ಮಾಹಿತಿ ಇದೆ. ಅದೇ ರೀತಿ ನೇಪಾಳದ ರಾಜರ ನಿಖರವಾದ ವಂಶಾವಳಿಯಾದ ಗೋಪಾಲ ವಂಶಾವಳಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಈ ವಂಶಾವಳಿಯನ್ನು ರಾಜ ಜಯಸ್ಥಿತಿ ಮಲ್ಲ ಬರೆಸಿದ್ದು ಅಂತ ಹೇಳಲಾಗುತ್ತೆ. ವಿಶೇಷ ಏನೆಂದರೆ ಈ ಗೋಪಾಲ ವಂಶಾವಳಿಯಲ್ಲೂ ಕೂಡ ನಾಣ್ಯದೇವನ ಹೆಸರು, ನರಸಿಂಹದೇವ, ರಾಮ್ ಸಿಂಗ್ ದೇವ ಮತ್ತು ಹರಿಸಿಂಗ್ ದೇವರ ಹೆಸರುಗಳನ್ನು ಕಾಣಬಹುದು. ಹಾಗೆಯೇ ಅವರೆಲ್ಲರೂ ತಿರ್ಹುಟ್ ರಾಜ್ಯವನ್ನು ಆಳಿದ್ದರ ಬಗ್ಗೆ ಮಾಹಿತಿ ಓದಬಹುದು. ಹಾಗೆಯೇ ನೇಪಾಳದ ರಾಜರ ಕುರಿತಾಗಿ ಭಾಷಾ ವಂಶಾವಳಿ ಅನ್ನೋ ಮತ್ತೊಂದು ವಂಶಾವಳಿ ಇದೆ. ಅದರ 2ನೇ ಭಾಗದಲ್ಲಿ ಈ ಥರ ಬರೆದಿದ್ದಾರೆ ನೋಡಿ. ನಾಣ್ಯದೇವ ಭೋಗವರ್ಷ 50, ಆಸೆಪುತ್ರ ಗಂಗದೇವ ವರ್ಷ 41, ಆಸೆಪುತ್ರ ನರಸಿಂಹದೇವ ವರ್ಷ 31, ಆಸೆಪುತ್ರ ಶಕ್ತಿಸಿಂಗ್ ದೇವ ಶಾಸನ ವರ್ಷ 39, ರಾಮ್ ಸಿಂಗ್ ದೇವ ಶಾಸನ ವರ್ಷ 58. ಈ ವಂಶಾವಳಿಯಲ್ಲಿ ರಾಜರ ಹೆಸರುಗಳನ್ನು ಸ್ಪಷ್ಟವಾಗಿ ತಿಳಿಸಿರುವುದಷ್ಟೇ ಅಲ್ಲದೆ ಅವರು ಆಳಿದ ಕಾಲಮಾನ, ಅವಧಿ ಎಲ್ಲ ಇದರಲ್ಲಿ ಸ್ಪಷ್ಟವಾಗಿದೆ. ಕೊನೆಯದಾಗಿ ನಾನು ಒಂದು ಮಾತು ಹೇಳಬೇಕು. ಅಂದರೆ ನಾನು ನಿಮಗೆ ಇದುವರೆಗೂ ತೋರಿಸಿದ್ದು ಕೆಲವು ಉದಾಹರಣೆಗಳಷ್ಟೇ. ನಾವು ಇತಿಹಾಸವನ್ನು ಇನ್ನೂ ಕೆದಕ್ತಾ ಹೋದರೆ ನೇಪಾಳ ಮಂಡಲ, ಮಿಥಿಲೆ ಮತ್ತು ತಿರ್ಹುಟ್ ರಾಜ್ಯದ ಮೇಲೆ ಕರ್ನಾಟ ವಂಶ ಎಷ್ಟು ದೊಡ್ಡ ಪ್ರಭಾವ ಬೀರಿತ್ತು ಅನ್ನೋದಕ್ಕೆ ಸಾಕಷ್ಟು ಶಾಸನಗಳು ನಮಗೆ ಸಿಗುತ್ತೆ. ಈಗಾಗಲೇ ನೀವು ಕೇಳಿರ್ಬೋದು, ಕರ್ನಾಟಕದಿಂದ ಬಂದಂತಹ ನನ್ನಿದೇವ ಮತ್ತು ಅವನ ಮುಂದಿನ ಒಂದು ತಲೆಮಾರಿನ ಜನರು ಬಂದು ಯಾರ್ಯಾರು ಆಡಳಿತ ಮಾಡಿದ್ರು ಮತ್ತು ಯಾವ್ಯಾವ ಭಾಗಗಳನ್ನು ಆಡಳಿತ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ನಾವು ಕನ್ನಡಿಗರು ತುಂಬ ಹೆಮ್ಮೆ ಪಟ್ಕೋಬೇಕಾಗಿರೋದೇನು ಅಂದರೆ, ನೀವು 12ನೇ ಶತಮಾನದ ಒಂದು ಚಿತ್ರಣ ನೋಡಿದ್ರೆ ಇಡೀ ಭಾರತವೇ ಒಂದು ಕರ್ನಾಟಕ ಆಗಿತ್ತು. ಏಕೆಂದರೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದು ಈ ಕಡೆ ಬಂಗಾಳ ಇರ್ಬೋದು, ಈ ಕಡೆ ನೇಪಾಳ ಇರ್ಬೋದು, ಈ ಕಡೆ ಬಿಹಾರ ಇರ್ಬೋದು, ಈ ಪ್ರದೇಶಗಳನ್ನು ಕೂಡ ಒಮ್ಮೆ ಕನ್ನಡಿಗರು ಆಡಳಿತ ಮಾಡಿದ್ದು ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಕೂಡ ತುಂಬ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮತ್ತಷ್ಟು ಮಾಹಿತಿಗಳನ್ನು ನಾವು ಇವ್ರ ಹತ್ರ ಕೇಳೋಣ. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ.